ದೇವರು ನಮಗೆ ಕೊಡುತ್ತಿರುವ ಈ ಸಂದೇಶಗಳನ್ನು ಕೇಳುವುದಕ್ಕೆ, ಅಧ್ಯಯನ ಮಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನಮಗೆ ಕೊಡಲ್ಪಟ್ಟಿರುವಂತಹ ಪ್ರಸ್ತಾಪ, ಯಜ್ಞವೇದಿಯ ಬಳಿ ವಿಮೋಚಿಸಲ್ಪಟ್ಟ ಆತ್ಮ. ಯಜ್ಞವೇದಿಯ ಬಳಿ ವಿಮೋಚಿಸಲ್ಪಟ್ಟ ಆತ್ಮ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ಇದು ಯಥಾರ್ಥವಾಗಿ ಒಬ್ಬ ವ್ಯಕ್ತಿಯ ಆರಾಧನೆ ಅದು ಯಾವ ರೀತಿಯಲ್ಲಿ ಆಗಿರಬೇಕು ಅಂದ್ರೆ, ರಕ್ಷಿಸಲ್ಪಟ್ಟಂತಹ ಒಬ್ಬ ದೇವರ ಮಗನೋ ಮಗಳೋ ಅವರ ಆರಾಧನೆ ಯಾವ ರೀತಿ ಆಗಿರಬೇಕು ಎಂಬುದರ ಬಗ್ಗೆ ಇರುವಂತಹ ಒಂದು ಅಧ್ಯಯನ ಎಂಬುದಾಗಿ ನಾವು ಕೇಳುತ್ತಾ ಬಂದಿದ್ದೇವೆ. ಇಲ್ಲಿ ವಿಮೋಚಿಸಲ್ಪಟ್ಟ ಆತ್ಮ ಯಜ್ಞವೇದಿಯ ಬಳಿ ಎಂಬಂತಹ ಒಂದು ಶೀರ್ಷಿಕೆ ನಾವು ನೋಡುತ್ತಾ ಬಂದಿದ್ದೇವೆ. ಇದರಲ್ಲಿ ಆತ್ಮ, ವಿಮೋಚನೆ, ಯಜ್ಞವೇದಿ ಇದೆಲ್ಲ ಒಂದಕ್ಕೊಂದು ಸಂಬಂಧವಿರುವಂತಹ ಕೆಲವು ಪದಗಳಾಗಿದೆ. ಆರಾಧನೆ ಎಂಬಂಥದ್ದು ಏನು ಎಂಬುದಾಗಿ ಅನೇಕರಿಗೆ ಬಹಳಷ್ಟು ಗಲಿಬಿಲಿ ಉಂಟಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಆದರೆ ನಮ್ಮ ಈ ಒಂದು ಪ್ರಸ್ತಾಪದ ಶೀರ್ಷಿಕೆಯಲ್ಲಿ ಕಾಣುವಂತೆ ಆತ್ಮ, ವಿಮೋಚನೆ, ಯಜ್ಞವೇದಿ ಇದು ಮೂರು ಒಟ್ಟಿಗೆ ಸೇರುವಂತಹ ಒಂದು ಸಂದರ್ಭವಾಗಿದೆ ಅಥವಾ ಒಂದು ವೇದಿ ಆಗಿದೆ. ಯಥಾರ್ಥವಾಗಿ ಆರಾಧನೆ ಎಂಬಂಥದ್ದು, ಆರಾಧನೆ ಎಂಬ ವಿಷಯದಲ್ಲಿ ಆಧುನಿಕ ದಿವಸಗಳಲ್ಲಿ ಬಹಳಷ್ಟು ತಪ್ಪು ಧೋರಣೆಗಳು ಉಂಟಾಗಿದೆ. ಅದಕ್ಕೆಲ್ಲ ಅದರದ್ದೇ ಆದ ಕಾರಣಗಳು ಇರಬಹುದು. ಆದರೆ ಇಂದು ನಾವು ಪ್ರಯತ್ನ ಪಡುವಂಥದ್ದು ದೇವರ ವಾಕ್ಯವು ಆರಾಧನೆಯ ಕುರಿತಾಗಿ ಏನು ಹೇಳುತ್ತದೆ ಎಂಬುದನ್ನ ಮಾತ್ರ. ವಿಭಿನ್ನವಾಗಿ ಆರಾಧಿಸುವವರನ್ನ ಟೀಕಿಸುವುದಕ್ಕೋ ವಿಮರ್ಶಿಸುವುದಕ್ಕೋ ನಾವು ಇಲ್ಲಿ ಸಮಯ ತೆಗೆದುಕೊಳ್ಳುವುದಿಲ್ಲ. ವಾಕ್ಯವು ಆರಾಧನೆ ಎಂಬ ವಿಷಯದಲ್ಲಿ ನಮಗೆ ಏನು ಬೋಧಿಸುತ್ತದೆ ಎಂಬಂಥದ್ದು. ಒಂದು ವೇಳೆ ಆರಾಧಿಸುತ್ತಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುತ್ತಿರುವಂತಹ ನಾವೆಲ್ಲರೂ ಆ ಯಥಾರ್ಥವಾಗಿ ವಾಕ್ಯದಲ್ಲಿ ತೋರಿಸುತ್ತಿರುವಂತಹ ಆರಾಧನೆಗಳಿಗಿಂತಲೂ ವಿಭಿನ್ನವಾದ ರೀತಿಯಲ್ಲಿ ಯಾವುದನ್ನಾದರೂ ಅಭ್ಯಾಸ ಮಾಡುತ್ತಾ ಇದ್ದರೆ ಅದನ್ನು ಬಿಟ್ಟು ತಿರುಗಿ ವಾಕ್ಯಾನುಸಾರವಾದ ಒಂದು ಆರಾಧನಾ ಜೀವಿತಕ್ಕೆ ನಾವು ತಿರುಗಿ ಬರಬೇಕು ಎಂಬಂಥದ್ದು ಮಾತ್ರವೇ ಈ ಒಂದು ಅಧ್ಯಯನದ ಮೂಲ ಉದ್ದೇಶವಾಗಿದೆ. ಆರಾಧನೆ ಎಂಬಂತ ಪದವನ್ನ ನಾವು ಕಲಿಯಬೇಕಾದರೆ ಮೊಟ್ಟ ಮೊದಲನೇದಾಗಿ ಆರಾಧನೆ ಎಂಬಂತಹ ಪದ ಸತ್ಯವೇದದಲ್ಲಿ ಉಪಯೋಗಿಸಲ್ಪಟ್ಟಿರುವಂಥದ್ದು ಯಾವ ಸನ್ನಿವೇಶದಲ್ಲಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಆದಿಕಾಂಡ 22ನೇ ಅಧ್ಯಾಯದ 5ನೇ ವಾಕ್ಯವನ್ನ ನೋಡುವುದಾದರೆ, ಆದಿಕಾಂಡ 22ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಅಬ್ರಹಾಮನು ಮೊಟ್ಟ ಮೊದಲನೇದಾಗಿ ಆರಾಧನೆ ಎಂಬಂತಹ ಈ ಪದವನ್ನು ಅದರ ಪೂರ್ಣ ಅರ್ಥದಲ್ಲಿ ಹೇಳಿದ್ದನ್ನು ನಾವು ಕಾಣುವವರಾಗಿದ್ದೇವೆ. ಆ ವಾಕ್ಯ ಈ ರೀತಿಯಾಗಿದೆ: ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಮೋರಿಯಾ ಬೆಟ್ಟದಲ್ಲಿ ಹೋಮವಾಗಿ ಅರ್ಪಿಸಲಿಕ್ಕಾಗಿ ಕೊಂಡು ಹೋಗುತ್ತಾ ಇದ್ದಾನೆ, ದೇವರು ಕೊಟ್ಟ ಅಪ್ಪಣೆಯ ಮೇರೆಗೆ. ಸುಮಾರು 3 ದಿವಸ ತನ್ನ ಮಗನು, ತನ್ನ ಸೇವಕರು, ಹೊರೆ ಹೊರುವಂತ ಕತ್ತೆ ಇವರೆಲ್ಲ ಪ್ರಯಾಣ ಮಾಡುತ್ತಾ ಈ ಬೆಟ್ಟದ ಬಳಿಗೆ ಬಂದಾಗ ಅಬ್ರಹಾಮನು ತನ್ನ ಸೇವಕರಿಗೆ ಹೇಳಿದಂತಹ ಮಾತು: ಸೇವಕರಾದ ನೀವು ಕತ್ತೆಯ ಜೊತೆಯಲ್ಲಿ ಇಲ್ಲೇ ಇರ್ರಿ, ನಾನು ಮತ್ತು ನನ್ನ ಮಗನು ಹೋಗಿ ಆರಾಧನೆ ಮಾಡಿ ತಿರುಗಿ ಬರುತ್ತೇವೆ. ಆರಾಧನೆ ಎಂಬ ಪದದ ಯಥಾರ್ಥವಾದಂತಹ ಒಂದು ಅರ್ಥವು ಮೊಟ್ಟ ಮೊದಲನೇದಾಗಿ ಇಲ್ಲಿ ರೂಪುಗೊಂಡಿರುವುದನ್ನ ನಾವು ನೋಡುವವರಾಗಿದ್ದೇವೆ. ಆ ಆರಾಧನೆ ಬಗ್ಗೆ ಸ್ವಲ್ಪ ವಿವರವಾಗಿ ನಾವು ಕಲಿಯಬೇಕು. ಆದರೆ ಅಲ್ಲಿ ಆರಾಧನೆ ಎಂಬಂತ ಪದ
ಮೂಲ ಭಾಷೆಯಾದಂತಹ ಅಂದ್ರೆ ಹಳೆ ಒಡಂಬಡಿಕೆ ಬರೆದಂತಹ ಮೂಲ ಭಾಷೆಯಲ್ಲಿ ಶಾಖ ಎಂಬಂತಹ ಒಂದು ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಶಾಖ ಎಂಬಂತಹ ಒಂದು ಪದ, ನಾನು ಅದನ್ನು ಮುಂದೆ ವಿವರಿಸಿ ಹೇಳುತ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ಶಾಖ ಎಂಬುದಾಗಿಯೂ ಹೊಸ ಒಡಂಬಡಿಕೆಯಲ್ಲಿ ಪ್ರಾಸ್ಕ್ಯೂನಿಯೋ ಎಂಬುದಾಗಿಯೂ ಗ್ರೀಕ್ ಭಾಷೆಯಲ್ಲಿ ಇದೆರಡರ ಅರ್ಥವೂ ಒಂದೇ. ಆದರೆ ಈ ಶಾಖ ಎಂಬಂತಹ ಪದ ಅದು ದೇವರನ್ನು ಆರಾಧಿಸುವ ಆ ಒಂದು ವಿಷಯಕ್ಕೆ ಮಾತ್ರ ಹೊಂದಿಕೊಂಡು ಹೇಳಲ್ಪಟ್ಟಂತಹ ಒಂದು ಪದವಲ್ಲ. ಯಾಕಂದ್ರೆ ಆದಿಕಾಂಡ 22ನೇ ಅಧ್ಯಾಯದ 5ನೇ ವಾಕ್ಯಕ್ಕಿಂತಲೂ ಮೊದಲೇ ಸತ್ಯವೇದದಲ್ಲಿ ಮೂಲ ಭಾಷೆಯಲ್ಲಿ ಶಾಖ ಎಂಬಂತಹ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಒಂದೆರಡು ಉದಾಹರಣೆಗಳನ್ನ ನಾನಿಲ್ಲಿ ಓದುತ್ತೇನೆ. ಆದಿಕಾಂಡ 18ನೇ ಅಧ್ಯಾಯದ 2 ಮತ್ತು 3ನೇ ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ಅಬ್ರಹಾಮನು ಅವರನ್ನು ಕಂಡಾಗ ಬೊಗ್ಗಿ ನಮಸ್ಕರಿಸಿದನು ಎಂಬುದಾಗಿ ನೋಡುತ್ತೇವೆ. ಬೊಗ್ಗಿ ನಮಸ್ಕರಿಸಿದನು, ಅದು ದೇವರಿಗೆ ಕೊಟ್ಟಂತ ಆರಾಧನೆ ಅಲ್ಲ. ಅಲ್ಲಿ ಬೊಗ್ಗಿ ನಮಸ್ಕರಿಸಿದನು ಎಂಬ ಪದಕ್ಕೆ ಶಾಖ ಎಂಬಂತಹ ಇಬ್ರಿಯ ಪದ ಉಪಯೋಗಿಸಲ್ಪಟ್ಟಿದೆ. ಇನ್ನು ಆದಿಕಾಂಡ 19ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಲೋಟನು ಅವರನ್ನು ಕಂಡಾಗ ಎದ್ದು ಬೊಗ್ಗಿ ನಮಸ್ಕರಿಸಿದನು. ಹಾಗಾದ್ರೆ ಬೊಗ್ಗಿ ನಮಸ್ಕರಿಸುವುದಕ್ಕೆ ಶಾಖ ಎಂಬಂತಹ ಒಂದು ಪದ, ಅಡ್ಡ ಬೀಳುವುದಕ್ಕೆ ನಮಸ್ಕರಿಸುವುದಕ್ಕೆ ಎಲ್ಲ ಉಪಯೋಗಿಸುವಂತಹ ಒಂದು ಪದ. ಅದು ಮನುಷ್ಯನನ್ನಾಗಿರಬಹುದು, ಇನ್ನು ಯಾವುದೇ ವಸ್ತುವನ್ನಾಗಿರಬಹುದು. ಅದು ಯಥಾರ್ಥವಾಗಿ ದೇವಾರಾಧನೆಯಲ್ಲ. ಆದುದರಿಂದಲೇ ದೇವರನ್ನು ಆರಾಧಿಸುವ ಆ ಪದ ಮೊಟ್ಟ ಮೊದಲನೇದಾಗಿ ಆದಿಕಾಂಡ 22ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಆ ಒಂದು ವಾಕ್ಯದಲ್ಲಿ ಅಂದ್ರೆ ಅಬ್ರಹಾಮನು ಮೊಟ್ಟ ಮೊದಲನೇದಾಗಿ ದೇವಾರಾಧನೆ ಎಂಬುದಾಗಿ ಹೇಳಿದಂತಹ ಆ ವಾಕ್ಯದಲ್ಲಿ ನಾವು ಕಾಣುವಂತಹ ಕೆಲವು ವಿಷಯಗಳಿದೆ. ಯಜ್ಞ, ಅದರ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ಮುಂದೆ ಹೋದನು ಎಂಬುದಾಗಿ ಅಲ್ಲಿ ಒಂದು ಯಜ್ಞ ನಾವು ಕಾಣುವವರಾಗಿದ್ದೇವೆ. ಎರಡನೇದಾಗಿ ಒಂದು ಯಜ್ಞ ವೇದಿ ಆ ವೇದ ಭಾಗದಲ್ಲಿದೆ. ಆದಿಕಾಂಡ 22ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞ ವೇದಿಯನ್ನು ಕಟ್ಟಿದನು. ಅಲ್ಲಿ ಒಂದು ಯಜ್ಞ ಇದೆ, ಒಂದು ಯಜ್ಞ ವೇದಿ ಇದೆ. ಇನ್ನು ಮೂರನೇದಾಗಿ ಅಲ್ಲಿ ಒಂದು ಅರ್ಪಣೆ ಇದೆ ಅಥವಾ ಸಮರ್ಪಣೆ. 22ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ಬರುವಾಗ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಲಿಲ್ಲವಾದದರಿಂದ ಅಲ್ಲಿ ಒಂದು ಸಮರ್ಪಣೆ ಇದೆ. ಇದನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾದ್ರೆ ಈ ಅಬ್ರಹಾಮನು ಮಾಡಿದಂತಹ ಮೊಟ್ಟ ಮೊದಲನೆಯ ಆರಾಧನೆ ಎಂಬಂತಹ ಆ ವಿಷಯದಲ್ಲಿ ಒಂದು ಯಜ್ಞವಿದೆ, ಒಂದು ಯಜ್ಞವೇದಿ ಇದೆ, ಒಂದು ಸಮರ್ಪಣೆ ಇದೆ. ಈ ಮೂರು ವಿಷಯಗಳು ಒಳಗೊಂಡು ಮೂಡಿ ಬರುವಂತಹ ವಿಷಯವೇ ಯಥಾರ್ಥವಾಗಿ ಆರಾಧನೆ ಎಂಬುದಾಗಿ ನಾವು ನೋಡುವಂಥದ್ದು. ಕೆಲವರಿಗೆ ಕೆಲವು ಪ್ರಶ್ನೆ ಉಂಟಾಗಬಹುದು. ಬ್ರದರ್, ಅದು ಹಳೆ ಒಡಂಬಡಿಕೆ ಕಾಲದಲ್ಲಿ ಅಬ್ರಹಾಮನು ಮಾಡಿದ್ದು, ಅವರಿಗೂ ನಮಗೂ ಏನು ಸಂಬಂಧವಿದೆ? ನಾವು ಹೊಸ ಒಡಂಬಡಿಕೆ ಆರಾಧಕರು ಎಂಬುದಾಗಿ. ಆದರೆ ನಾವು ಹೊಸ ಒಡಂಬಡಿಕೆಯನ್ನು ಕಲಿಯುವಾಗ ಅಬ್ರಹಾಮನಿಗೂ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೂ ಒಂದು ನೇರವಾದ ಸಂಬಂಧವಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯವನ್ನ ನಾವು ಓದುವುದಾದರೆ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೆಯಲ್ಲ. ಮುಂದೆ, ಆದದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ನಂಬುವವರು ಅಬ್ರಹಾಮನ ಮಕ್ಕಳು. ಅದರಿಂದ ಹೊಸ ಒಡಂಬಡಿಕೆಯ ಸಭೆಯಲ್ಲಿ ನಡೆಯಬೇಕಾದ ಆರಾಧನೆಯನ್ನ ಸಮರ್ಥಿಸುವುದಕ್ಕಾಗಿ
ಹಳೆಯೋಡಂಬಡಿಕೆಯಲ್ಲಿ ಅಬ್ರಹಾಮನು ಮಾಡಿದ ಆರಾಧನೆ ವಿಷಯವನ್ನು ಯಾಕೆ ಎತ್ತಿ ತಂದಿದ್ದೀರಿ ಎಂಬುದಾಗಿ ಕೇಳುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ವ್ಯಕ್ತವಾಗಿಯೂ ಸ್ಪಷ್ಟವಾಗಿಯೂ ಹೇಳುವಂತಹ ಒಂದು ವಿಷಯ, ನಂಬುವವರು ಅಬ್ರಹಾಮನ ಮಕ್ಕಳು. ಅಂದರೆ ಹೊಸ ಒಡಂಬಡಿಕೆಯಲ್ಲಿರುವ ವಿಶ್ವಾಸಿಗಳು ಅಬ್ರಹಾಮನ ಮಕ್ಕಳು ಎಂಬುದಾಗಿ ನಾವು ಅಲ್ಲಿ ನೋಡುವರಾಗಿದ್ದೇವೆ. ಇನ್ನು ಈ ಅಬ್ರಹಾಮನು ಅರ್ಪಿಸಿದ ಆರಾಧನೆಯ ಕೆಲವು ವೈಶಿಷ್ಟ್ಯತೆಗಳಿವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರ ಪ್ರಾಯೋಗಿಕವಾದ ವಿಷಯ ನಾನು ಮುಂದಿನ ಸಂದೇಶದಲ್ಲಿ ಹೇಳುತ್ತೇನೆ. ಆದರೆ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡರೆ ಮಾತ್ರವೇ ಮುಂದಿನ ಸಂದೇಶವನ್ನು ನಮಗೆ ಗ್ರಹಿಕೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾದ್ರೆ ಅಬ್ರಹಾಮನು ಮಾಡಿದ ಆರಾಧನೆಯ ವೈಶಿಷ್ಟ್ಯತೆಗಳೇನು? ನಾವು ಸುಮಾರು 5 ವೈಶಿಷ್ಟ್ಯತೆಗಳನ್ನ ಆ ವೇದ ಭಾಗವನ್ನು, ಅಂದರೆ ಆದಿಕಾಂಡ 22ನೇ ಅಧ್ಯಾಯದ ಆ ಅಬ್ರಹಾಮನು ಅರ್ಪಿಸಿದ ಆರಾಧನೆ ಬಗ್ಗೆ ನಾವು ಕಲಿಯುವುದಾದರೆ 5 ವೈಶಿಷ್ಟ್ಯತೆಗಳನ್ನ ನಾವಲ್ಲಿ ಕಾಣುತ್ತೇವೆ. ಮೊದಲನೇದಾಗಿ ವಿಮೋಚಿಸಲ್ಪಟ್ಟ ಆತ್ಮ. ನಾನು ಅದನ್ನು ವಿವರಿಸ್ತೇನೆ. ಎರಡನೇದಾಗಿ ದೇವರು ನೇಮಿಸಿದ ಯಜ್ಞವೇದಿ. ಮೂರನೇದಾಗಿ ಪರಿಪೂರ್ಣ ಸಮರ್ಪಣೆ. ನಾಲ್ಕನೇದಾಗಿ ದೇವರಿಗೆ ಮೆಚ್ಚುಗೆಯಾದ ಯಜ್ಞ. ಐದನೇದಾಗಿ ದೇವರಿಂದ ಉಂಟಾದ ಆಶೀರ್ವಾದ. ಆದಿಕಾಂಡ 22ನೇ ಅಧ್ಯಾಯವನ್ನ ಪೂರ್ತಿಯಾಗಿ ನಾವು ಅಧ್ಯಯನ ಮಾಡಿದರೆ ಈ ಅಬ್ರಹಾಮನು ಮಾಡಿದ ಆರಾಧನೆಯಲ್ಲಿ ಈ 5 ವೈಶಿಷ್ಟ್ಯತೆಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ ಮೊದಲನೆಯದು ವಿಮೋಚಿಸಲ್ಪಟ್ಟ ಆತ್ಮ. ನಮ್ಮ ಇವತ್ತಿನ ಶಿಬಿರದ ಪ್ರಸ್ತಾಪವೂ ಅದೇ. ವಿಮೋಚಿಸಲ್ಪಟ್ಟ ಆತ್ಮ ಯಜ್ಞವೇದಿಯ ಬಳಿಯಲ್ಲಿ. ಹಾಗಾದ್ರೆ ಇಲ್ಲಿ ನಾವು ವಿಮೋಚಿಸಲ್ಪಟ್ಟ ಆತ್ಮ ಎಂಬುದಾಗಿ ಹೇಗೆ ಕಾಣುತ್ತೇವೆ? 22ನೇ ಅಧ್ಯಾಯದ 5ನೇ ವಾಕ್ಯವನ್ನು ನಾವು ನೋಡಿದ್ದೇವೆ. ಅಲ್ಲಿ ಅಬ್ರಹಾಮನು ತನ್ನ ಮಗನೊಂದಿಗೆ ಹೇಳುವಂಥದ್ದು, ತನ್ನ ಸೇವಕರೊಂದಿಗೆ ಹೇಳುವಂಥದ್ದು, ನೀವು ಇಲ್ಲಿ ಕತ್ತೆ ಬಳಿಯಲ್ಲಿರಿ. ಇಲ್ಲಿಯವರೆಗೆ ನಾವು ಒಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ. ಸೇವಕರು ಜೊತೆಯಲ್ಲಿದ್ದರು, ಕತ್ತೆಯು ಜೊತೆಯಲ್ಲಿತ್ತು, ನಾನು ಇದ್ದೆನು, ನನ್ನ ಮಗನು ಇದ್ದೆವು. ನಾವೆಲ್ಲರೂ ಮಾತಾಡುತ್ತಾ ಸುಮಾರು 3 ದಿವಸ ಪ್ರಯಾಣ ಮಾಡಿ ಈ ಬೆಟ್ಟದ ಬಳಿಗೆ ಬಂದಿದ್ದೇವೆ. ಆದ್ರೆ ಇಲ್ಲಿ ಬಂದಾಗ ಆರಾಧನೆ ಮಾಡಬೇಕಾದ ಸ್ಥಳ. ಆಗ ಅಬ್ರಹಾಮನು ಹೇಳುವಂಥದ್ದು, ಸೇವಕರು ಮತ್ತು ಕತ್ತೆ ಇಲ್ಲಿ ಹೊರಗೆ ಇರಲಿ, ಅಲ್ಲಿ ಬರೋದು ಬೇಡ. ಅಲ್ಲಿ ನಾನು ಮತ್ತು ನನ್ನ ಮಗನು ಮಾತ್ರ. ಹಾಗಾದ್ರೆ ಈ ಸೇವಕರಿಗೂ ಅಬ್ರಹಾಮನಿಗೂ ತನ್ನ ಮಗನಿಗೂ ಇರೋ ವ್ಯತ್ಯಾಸವೇನು? ಅಬ್ರಹಾಮನು ಕರೆಯಲ್ಪಟ್ಟವನು. ಕರೆಯಲ್ಪಟ್ಟವನಿಗೆ ವಾಗ್ದಾನವಾಗಿ ಕೊಡಲ್ಪಟ್ಟ ಸಂತತಿಯೇ ಈ ಮಗನು ಇಸಾಕನು. ಅದರಿಂದ ನಂಬಿಕೆಯಿಂದ ಬೇರ್ಪಡಿಸಲ್ಪಟ್ಟ ಒಂದು ಜನಾಂಗವನ್ನ ಅದು ಸೂಚಿಸುವಂತದ್ದಾಗಿದೆ. ಕರೆಯಲ್ಪಟ್ಟವರು. ಹೊಸ ಒಡಂಬಡಿಕೆ ಸಭೆ ಎಕ್ಲೀಶಿಯಾ ಎಂಬ ಪದದಿಂದ ಮೂಡಿ ಬಂದಿದೆ. ಎಕ್ಲೀಶಿಯಾ ಎಂಬ ಪದದ ಅರ್ಥ ಕರೆಯಲ್ಪಟ್ಟವರು ಎಂಬುದಾಗಿ. ಹಾಗಾದ್ರೆ ಅಬ್ರಹಾಮನು ಅರ್ಪಿಸಿದ ಆರಾಧನೆ ದೇವರಿಂದ ಕರೆದು ಬೇರ್ಪಡಿಸಲ್ಪಟ್ಟ ಅಬ್ರಹಾಮನು ಮತ್ತು ಅವನ ವಾಗ್ದಾನದ ಸಂತತಿ ಹೊರತು ಅನ್ಯರಿಗೆ ಅದರಲ್ಲಿ ಪಾಲಿಲ್ಲ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಇಲ್ಲಿ ರಕ್ಷಿಸಲ್ಪಟ್ಟವರು, ವಿಮೋಚಿಸಲ್ಪಟ್ಟವರು ಮಾತ್ರವೇ ಈ ಹೊಸ ಒಡಂಬಡಿಕೆಯ ಆರಾಧನೆಯಲ್ಲಿ ಪಾಲುಗೊಳ್ಳಬೇಕು. ಅಲ್ಲದೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡುವಂತಹ ಒಂದು ವಿಷಯವಲ್ಲ ಆರಾಧನೆ ಎಂಬಂಥದ್ದು. ಅದಕ್ಕೆ ಪುರಾವೆಯಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನು ನಾವು ಓದುತ್ತೇವೆ. ಗಲಾತ್ಯ 4:7 ನಾವು ಓದುವಂಥದ್ದು, ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಮಗನಾಗಿದ್ದಿ. ದಾಸನಿಗೂ ಮಗನಿಗೂ ಒಂದು ವ್ಯತ್ಯಾಸವಿದೆ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹಾಗಾದ್ರೆ ಆರಾಧಿಸುವವರು ಯಾರು? ದಾಸರಲ್ಲ, ಮಕ್ಕಳು. ಅದನ್ನ ನಾವು ಹೊಸ ಒಡಂಬಡಿಕೆಯ ಆರಾಧನೆಯನ್ನು ಕಲಿಯುವಾಗ
ದಾಸತ್ವದಿಂದ ಬಿಡುಗಡೆಯಾಗಿ ಪುತ್ರತ್ವವನ್ನು ಹೊಂದಿದ ವಿಶ್ವಾಸಿಗಳು ಮಾತ್ರವೇ ಈ ರೀತಿಯಾಗಿ ಹೊಸ ಒಡಂಬಡಿಕೆಯ ಆರಾಧನೆಯಲ್ಲಿ ಪಾಲ್ಗೊಳ್ಳಬಹುದು. ಅಲ್ಲದೆ ದಾಸರು ಪುತ್ರರು ಎಲ್ಲರೂ ಒಟ್ಟಿಗೆ ಸೇರಿ, ಅದೇನೋ ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಎಕ್ಯುಮೆನಿಕಲ್ ವರ್ಷಿಪ್ ಅಂತೆ, ಬಿಡಿ, ಅಂಥದ್ದೆಲ್ಲ ವಾಕ್ಯಕ್ಕನುಗುಣವಾದದ್ದಲ್ಲ ಎಂಬುದಾಗಿ ನಾನು ಇಲ್ಲಿ ಹೇಳುತ್ತಾ ಇರುವಂಥದ್ದು. ಇನ್ನು ಹೇಳುತ್ತಾನೆ ಪೌಲನು ಗಲಾತ್ಯ 4:23 ಆತನು ಹೇಳುವುದನ್ನು ನೋಡಿರಿ. ಗಲಾತ್ಯ 4:23 ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದವನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ಅಲ್ಲಿ ತೊತ್ತಿನ ಮಗನು ಮತ್ತು ವಾಗ್ದಾನದ ಮಗನು ಎಂಬಂತ ಎರಡು ವ್ಯತ್ಯಾಸಗಳಿದೆ. ಇನ್ನು 4ನೇ ಅಧ್ಯಾಯದ 25ನೇ ವಾಕ್ಯ, ಗಲಾತ್ಯ 4:25 ಬರುವಾಗ, ಹಾಗಾರ್ ಅಂದರೆ ಅರಬಸ್ಥಾನದಲ್ಲಿರುವ ಸೀನಾಯಿ ಪರ್ವತ, ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿ ಬೀಳುತ್ತಾಳೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. 28ನೇ ವಾಕ್ಯ, ಗಲಾತ್ಯ 4:28, ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಈಗ ಗೊತ್ತಾಯ್ತು ಅಬ್ರಹಾಮನ ಆರಾಧನೆಗೂ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಆರಾಧನೆಗೂ ಇರುವ ಸಂಬಂಧ ಏನು ಎಂಬುದಾಗಿ. ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಇನ್ನು ಅದರ 24ನೇ ವಾಕ್ಯ, ಗಲಾತ್ಯ 4:24 ಪೌಲನು ಹೇಳುವಂಥದ್ದು, ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂಥದ್ದು, ಅದೇ ಹಾಗರ್. 30ನೇ ವಾಕ್ಯ, ಗಲಾತ್ಯ 4:30. ಈ ವಾಕ್ಯಗಳನ್ನು ಓದಿದರೆ ಬೇರೆ ಸಂದೇಶ ಹೇಳಬೇಕಾಗಿಲ್ಲ, ಅರ್ಥವಾಗುತ್ತದೆ. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯರಾಗಬಾರದೆಂದು ಹೇಳುತ್ತದೆ. ಹಾಗಾದ್ರೆ ಇಷ್ಟು ವಿಷಯಗಳನ್ನ ಕೇಳಿದಾಗ ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದೇನು? ದಾಸತ್ವದಲ್ಲಿರುವವರು, ವಿಮೋಚಿಸಲ್ಪಟ್ಟವರು ಒಟ್ಟಿಗೆ ಸೇರಿ ಇರುವ ಒಂದು ಆರಾಧನೆ ವಾಕ್ಯಕ್ಕನುಗುಣವಾದ ಆರಾಧನೆ ಅಲ್ಲ. ದೇವಜನರು ಆರಾಧಿಸುವುದಕ್ಕೋಸ್ಕರ ಕೂಡಿ ಬಂದಾಗ ಅದರಲ್ಲಿ ಪಾಲುಗೊಳ್ಳುವವರು ರಕ್ಷಿಸಲ್ಪಟ್ಟವರು ಎಂಬುದಾಗಿ ಖಚಿತಪಡಿಸಿಕೊಳ್ಳಬೇಕಾದದ್ದು ವಾಕ್ಯಾನುಸಾರವಾದಂತಹ ಅವಶ್ಯಕತೆಯಾಗಿದೆ. ಇದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಹಾಗಾದ್ರೆ ವಿಮೋಚಿಸಲ್ಪಟ್ಟ ಆತ್ಮ ಎಂಬಂತಹ ಈ ಪದವನ್ನು ನಾವು ನೋಡುವಾಗ ರಕ್ಷಿಸಲ್ಪಟ್ಟವರು ಯಜ್ಞವೇದಿಯ ಬಳಿಗೆ ಬಂದು ಆರಾಧಿಸಬೇಕು. ಆದ್ರಿಂದ ನನ್ನ ಸಂದೇಶದಲ್ಲಿ ನಾನು ಮುಂದೆ ಹೋಗುವ ಮೊದಲು ಒಂದು ವಿಷಯವನ್ನ ಇಲ್ಲಿ ಸ್ಪಷ್ಟೀಕರಿಸಲಿಕ್ಕೆ ಇಷ್ಟಪಡುತ್ತೇನೆ. ನನ್ನ ಪ್ರಿಯರೇ, ನನ್ನನ್ನು ಕೇಳುತ್ತಿರುವಂತಹ ಪ್ರಿಯರಲ್ಲಿ ಈವರೆಗೆ ಯಾರಾದರೂ ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಅದರಿಂದ ಪ್ರಯೋಜನವಿಲ್ಲ, ಈಗಲೂ ದಾಸತ್ವದಲ್ಲಿದ್ದೀರಿ. ನನ್ನ ಅಪ್ಪ ಅಮ್ಮ ಅವರೆಲ್ಲ ವಿಶ್ವಾಸಿಗಳು, ಅದರಿಂದಲೂ ಪ್ರಯೋಜನವಿಲ್ಲ, ಈಗಲೂ ದಾಸತ್ವದಲ್ಲಿದ್ದೀರಿ. ನಾನು ಪ್ರತಿ ಭಾನುವಾರ ಚರ್ಚಿಗೆ ಹೋಗುತ್ತಾ ಇದ್ದೇನೆ, ಅದರಿಂದಲೂ ಪ್ರಯೋಜನವಿಲ್ಲ, ಇನ್ನೂ ದಾಸತ್ವದಲ್ಲಿದ್ದೀರಿ. ಅದರಿಂದ ನನ್ನನ್ನು ಕೇಳುವವರಲ್ಲಿ ಯಾರಾದರೂ ಈವರೆಗೆ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ವಿಮೋಚಿಸಲ್ಪಟ್ಟಿದ್ದೇನೆ ಎಂಬಂತಹ ಆತ್ಮಧೈರ್ಯ ದೊರಕದೇ ಇದ್ದರೆ, ಒಂದು ವೇಳೆ ಈ ಕೂಟದಲ್ಲಿ ಅದು ನಡೆಯುವುದಕ್ಕೆ ದೇವರಾತ್ಮನು ನಿಮಗೆ ಸಹಾಯ ಮಾಡಲಿ. ರಕ್ಷಿಸಲ್ಪಟ್ಟವರಿಗೆ ಮಾತ್ರವೇ ನಾನು ಇಲ್ಲಿ ಹೇಳುತ್ತಿರುವಂತಹ ಈ ಸಂದೇಶ ಆಸ್ಪದವಾಗುವುದು. ಅಲ್ಲದವರು ತಮ್ಮ ರಕ್ಷಣೆಯ ಕುರಿತಾಗಿ ಮೊದಲು ಚಿಂತಿಸಿರಿ. ಏನೋ ಸ್ವಲ್ಪ ಆರಾಧಿಸಿದ್ದರಿಂದ ನಾವು ದೇವರ ಮಕ್ಕಳಾಗುತ್ತೇವೆ ಎಂಬ ಭಾವನೆ ಯಾರಲ್ಲಿ ಆದರೂ ಇದ್ದರೆ ಅದು ತಪ್ಪು. ಆರಾಧಿಸುವುದರಿಂದ ಒಬ್ಬನು ದೇವರ ಮಗನಾಗುವುದಿಲ್ಲ, ದೇವರ ಮಗನಾಗಿರುವುದರಿಂದ ಆರಾಧಿಸುತ್ತಾನೆ. ಇದು ಬಹಳ ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ವಿಮೋಚಿಸಲ್ಪಟ್ಟ ಆತ್ಮದ ಕುರಿತಾಗಿ. ಎರಡನೇದಾಗಿ, ದೇವರು ನೇಮಿಸಿದ ಯಜ್ಞವೇದಿ.
ವಿಮೋಚಿಸಲ್ಪಟ್ಟ ಆತ್ಮ ಯಜ್ಞವೇದಿಯ ಬಳಿಯಲ್ಲಿ. ಹಾಗಾದ್ರೆ ಅಲ್ಲೊಂದು ಯಜ್ಞವೇದಿ ಇದೆ. ಆ ಯಜ್ಞವೇದಿ ದೇವರು ನೇಮಿಸಿದ ಯಜ್ಞವೇದಿ. ಆದಿಕಾಂಡ 22ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ದೇವರು ನೇಮಿಸಿದ ಯಜ್ಞವೇದಿ. ಇಲ್ಲಿ ಅಬ್ರಹಾಮನು ಆರಾಧನೆಗಾಗಿ ಹೋಗುತ್ತಾ ಇದ್ದಾನೆ. ತಾನು ಹೋಗುವಾಗ ತನಗೆ ಇಷ್ಟ ಬಂದಲ್ಲಿಗೆ ಹೋಗುವಂಥದ್ದಲ್ಲ. ತನಗೆ ಮನಸ್ಸುಳ್ಳಂತಹ ಯಾವುದೋ ಒಂದು ಬೆಟ್ಟಕ್ಕೋ ಅಲ್ಲ, ನನ್ನ ಮನೆ ಹಿಂದೆ ಇಷ್ಟು ಜಾಗ ಖಾಲಿ ಇದೆ, ಯಾಕೆ ಇಲ್ಲೇ ಒಂದು ವೇದಿ ಕಟ್ಟಬಾರದು? ಅದಕ್ಕೆಲ್ಲ ದೇವರ ಆಸ್ಪದ ಕೊಡ್ತಾ ಇಲ್ಲ. ನನಗೆ ಇಷ್ಟವಿದ್ದದನ್ನೆಲ್ಲ ನಾನು ದೇವರಿಗೆ ಕೊಡುತ್ತೇನೆ, ಅದು ಬೇರೆ ಯಾರು ನನಗೆ ಹೇಳಬೇಕಾಗಿಲ್ಲ. ಅದಕ್ಕೂ ದೇವರಲ್ಲಿ ಆಸ್ಪದ ಕೊಡ್ತಾ ಇಲ್ಲ. ಇನ್ನು ಹಳೆ ಒಡಂಬಡಿಕೆಯಲ್ಲಿರುವ ಯಜ್ಞಗಳ ಕುರಿತಾಗಿ ಕಲಿಯುವುದಾದ್ರೆ ಅನೇಕ ರೀತಿಯ ಯಜ್ಞಗಳಿದೆ. ಅದನ್ನ ಯಾವುದಾದ್ರೂ ಒಂದು ಯಜ್ಞವಲ್ಲ. ಅಲ್ಲಿ ಆತನು ಹೇಳುವಂಥದ್ದು ಸರ್ವಾಂಗ ಹೋಮ ಎಂಬಂತ ಒಂದು ಯಜ್ಞವಿದೆ, ಹಾಗೆ ಅರ್ಪಿಸಬೇಕು. ನಾನು ಹೇಳುವುದರ ಅರ್ಥ ಎಲ್ಲಿ ಆರಾಧಿಸಬೇಕು, ಹೇಗೆ ಆರಾಧಿಸಬೇಕು, ಏನು ಅರ್ಪಿಸಬೇಕು, ಇದೆಲ್ಲ ದೇವರು ಹೇಳಿದಂತೆ ಆಗಬೇಕು. ಇಲ್ಲದಿದ್ದರೆ ಈ ಬಡಪಾಯಿ ಈ ಮಗನನ್ನು ಹೊತ್ತುಕೊಂಡು 3 ದಿವಸ ಯಾಕ್ರಿ ನಡಿಬೇಕು? ಊರಲ್ಲಿ ಬೇರೆ ಖಾಲಿ ಜಾಗವಿರ್ಲಿಲ್ವಾ? ಹಾಗಾದ್ರೆ ಆರಾಧನೆಗೆ ದೇವರು ನೇಮಿಸಿದ ಸ್ಥಳ, ದೇವರು ಹೇಳಿದ ರೀತಿ, ಅಂದರೆ ದೇವರ ಅಪ್ಪಣೆಯ ಮೇರೆಗೆ ಬಹಳ ವ್ಯಕ್ತವಾಗಿ ನಾವು ನೋಡುವವರಾಗಿದ್ದೇವೆ. ದೇವರೇ ಆ ಸ್ಥಳವನ್ನ ತೋರಿಸಿಕೊಟ್ಟನು. ಯಾವ ರೀತಿಯಲ್ಲಿ ನಡೆಯಬೇಕು ಎಂಬುದನ್ನು ಹೇಳಿದನು. ಯಾವುದನ್ನ ಅರ್ಪಿಸಬೇಕು ಎಂಬುದನ್ನ ನೋಡುತ್ತೇವೆ. ಆದ್ರೆ ಇವತ್ತಿನ ನಮ್ಮ ಆರಾಧನೆಗಳಲ್ಲಿ ನಾವು ಈ ರೀತಿಯಾಗಿ ಒಂದು ಪ್ರಾಣಿಯನ್ನ ಅರ್ಪಿಸುವುದಿಲ್ಲ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅದಿತ್ತು. ಈ ಸಾಕನನ್ನು ಅರ್ಪಿಸಬೇಕು, ಅದಕ್ಕೆ ಬದಲಾಗಿ ಒಂದು ಕುರಿಯನ್ನ ಅರ್ಪಿಸುವುದನು ಎಂಬುದಾಗಿ ಎಲ್ಲ ನಾವು ನೋಡುತ್ತೇವೆ. ಆದ್ರೆ ಈಗ ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಒಂದು ಪ್ರಾಣಿಯನ್ನು ಅಲ್ಲಿ ಅರ್ಪಿಸಬೇಕಾಗಿಲ್ಲ. ಯಾಕಂದ್ರೆ ನಮಗೋಸ್ಕರ ಒಂದು ಪ್ರಾಣಿ ಕೊಯ್ಯಲ್ಪಟ್ಟಿದೆ. ಪೌಲನು ಹೇಳುವಂತದ್ದನ್ನು ನೋಡಿರಿ. 1 ಕೊರಿಂಥ 5ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ, 1 ಕೊರಿಂಥ 5:7, ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದಂದರೆ ಕ್ರಿಸ್ತನೇ. ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ಯಲ್ಪಟ್ಟಿದೆ, ಅದು ಕ್ರಿಸ್ತನೇ. ಆದುದರಿಂದ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತವಿಲ್ಲದೆ ಬೇರೊಂದು ಆರಾಧನೆ ಇಲ್ಲ. ಕೊಯ್ಯಲ್ಪಟ್ಟ ಕುರಿ ಕರ್ತನಾದ ಯೇಸು ಕ್ರಿಸ್ತನು. ಆತನ ಮುಖಾಂತರವಾಗಿ ಅಲ್ಲದೆ ಬೇರೆ ಯಾವ ಒಂದು ಆರಾಧನೆಯೂ ಇಲ್ಲ. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ಆರಾಧಿಸುವಂತಹ ನಾವು ತಿಳಿದುಕೊಳ್ಳಬೇಕಾದ ಪ್ರಾಮುಖ್ಯವಾದ ವಿಷಯ, ಹಳೆ ಒಡಂಬಡಿಕೆಯಲ್ಲಿದ್ದ ಅಬ್ರಹಾಮನು ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಯಲ್ಪಟ್ಟರು. ಹಳೆ ಒಡಂಬಡಿಕೆಯಲ್ಲಿ ಅವರು ಮಾಡಿದ ಆ ಆರಾಧನಾ ಕ್ರಮಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಅದೇ ರೀತಿಯ ಅನುಕರಣೆ ಮಾಡುವಂಥದ್ದಲ್ಲ ಆರಾಧನೆ. ಹೊಸ ಒಡಂಬಡಿಕೆಯಲ್ಲಿ ಒಂದು ಹೊಸ ರೀತಿಯನ್ನ ಯೇಸು ಕ್ರಿಸ್ತನ ಮೂಲಕ ಆತನು ಸ್ಥಾಪಿಸಿದ್ದಾನೆ. ಆರಾಧನೆ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಕಾಣುವಂತಹ ಅತಿ ದೊಡ್ಡ ಬೋಧನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಾರಿಯ ಸ್ತ್ರೀಗೆ ಬೋಧಿಸಿದಂತಹ ಆ ಬೋಧನೆ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ಸಕ್ಕ ಹಾಗೆ ಆರಾಧಿಸಬೇಕು. ಆ ವೇದ ಭಾಗವನ್ನು ಓದಿದರೆ ನಮಗೆ ಅರ್ಥವಾಗುತ್ತದೆ. ಅಲ್ಲಿ ಯೇಸು ಕ್ರಿಸ್ತನಿಗೂ ಸಮಾರಿಯದ ಸ್ತ್ರೀಗೂ ಅವರ ಮಧ್ಯದಲ್ಲಿ ಒಂದು ಚರ್ಚೆ. ಆಗ ಆತನು ಹೇಳಿದಂತಹ ಒಂದು ಮಾತು ಯೋಹಾನ 4:21 ನಾವು ನೋಡುತ್ತೇವೆ. ಅದನ್ನು ಗಮನವಿಟ್ಟೊಮ್ಮೆ ನೋಡಿರಿ. ಯೋಹಾನ 4:21. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಭವಿಷ್ಯದಲ್ಲಿ ಹೇಳುವಂಥದ್ದು.
ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದ್ರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಆದರೆ ಇಷ್ಟರವರೆಗೆ ಹಳೆ ಒಡಂಬಡಿಕೆಯಲ್ಲಿ ನಡೆದದ್ದು ಒಂದು ಸ್ಥಳಕ್ಕೆ ಸೀಮಿತವಾದ ಆರಾಧನೆ. ಆದರೆ ಒಂದು ಕಾಲ ಬರುತ್ತದೆ, ಅದು ಯಾವುದಾದ್ರೂ ಒಂದು ನಿರ್ದಿಷ್ಟ ಬೆಟ್ಟದ ಮೇಲಲ್ಲ. ವ್ಯಕ್ತವಾಗಿ ಆತನು ಹೇಳುವಂಥದ್ದು ಅದರ 23ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ಅದರಲ್ಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಆ ವ್ಯಾಕರಣ ನೀವು ಅಲ್ಲಿ ವ್ಯಕ್ತವಾಗಿ ನೋಡಬೇಕು. ಭವಿಷ್ಯತ್ ಕಾಲ, ಎ ಟೈಮ್ ವಿಲ್ ಕಮ್. ಅದು ಹೇಳಿದ ಕೂಡಲೇ ಆತನು ಹೇಳುವಂಥದ್ದು ಈಗಲೇ ಬಂದದೆ. ನೋಡಿದಿರಾ, ಬರುತ್ತದೆ, ಈಗಲೇ ಬಂದದೆ. ಅದರ ಅರ್ಥವೇನು? ಯೇಸು ಕ್ರಿಸ್ತನ ಕಾಲದಿಂದ ಒಂದು ಹೊಸ ರೀತಿ ಆರಾಧನೆಗೆ ಕೊಡಲ್ಪಟ್ಟಿದೆ. ಇನ್ನು ಮೇಲೆ ಹಳೆಯ ರೀತಿಯಲ್ಲಿ ಅಲ್ಲ. ಅಬ್ರಹಾಮನ ಮಕ್ಕಳಾಗಿದ್ದೇವೆ, ಆದರೆ ಆರಾಧನಾ ರೀತಿ ಹಳೆಯೊಡಂಬಡಿಕೆಯ ಅನುಕರಣೆ ಅಲ್ಲ, ಒಂದು ಹೊಸ ರೀತಿ. ಅದನ್ನ ಹೇಳಿದ ಮೇಲೆ ಆತನು ಹೇಳುವಂಥದ್ದು 4ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇನ್ನು ಹಳೆಯ ರೀತಿಯಲ್ಲಿ ಅಲ್ಲ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ನಡೆಯುವ ಆರಾಧನೆ ಪ್ರಾಮುಖ್ಯವಾಗಿ ಒಂದು ಆತ್ಮೀಯ ರೀತಿಯಲ್ಲಿ, ಆಂಗ್ಲ ಭಾಷಾಂತರದಲ್ಲಿಯೂ ಇನ್ನು ಬೇರೆ ಭಾಷೆಗಳಲ್ಲಿಯೂ ಆತ್ಮದಲ್ಲಿ ಎಂಬಂತ ಪದ ಉಪಯೋಗಿಸಲ್ಪಟ್ಟಿದೆ. ನಾನು ಕನ್ನಡದಿಂದಲೇ ಆರಿಸಿ ಹೇಳುತ್ತೇನೆ. ಒಂದು ರೀತಿ ಇದೆ. ಆ ರೀತಿ ಯಾವುದು? ಆತ್ಮೀಯ ರೀತಿ, ಲೌಕಿಕ ರೀತಿ ಅಲ್ಲ. ಲೋಕದವರು ಮಾಡಿದಾಗ ಅದನ್ನು ನೋಡಿಕೊಂಡು ಅದೇ ರೀತಿ ನಾವು ಮಾಡಿದರೆ ಜನ ಕೂಡುತ್ತಾರೆ ಎಂಬ ಭಾವನೆ ಬೇಡ. ಸುತ್ತಮುತ್ತಲು ತುಂಬಾ ಶಬ್ದ ಎಲ್ಲ ನಾವು ಕೇಳ್ತಾ ಇದ್ದೇವೆ, ಅದೇ ರೀತಿ ನಾವು ಮಾಡಬೇಕು ಎಂಬಂತ ಒಂದು ಹಂಬಲ ಅನೇಕರಿಗೆ. ಆತ್ಮೀಯರಿಗೆ ಒಂದು ರೀತಿ ಇದೆ, ಒಂದು ನೀತಿ ಇದೆ, ಒಂದು ವಿಧಾನವಿದೆ. ಹಾಗೇ ನಾವು ಆರಾಧಿಸಬೇಕು. ಆಮೇಲೆ ಸತ್ಯಕ್ಕೆ ತಕ್ಕ ಹಾಗೆ. ಈ ಸತ್ಯ ಅಂದ್ರೆ ಏನು? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಇನ್ ಸ್ಪಿರಿಟ್ ಅಂಡ್ ಇನ್ ಟ್ರೂತ್ ಎಂಬುದಾಗಿ. ಯೇಸು ಕ್ರಿಸ್ತನು ಹೇಳಿದನು, ನಾನೇ ಸತ್ಯ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನಾನೇ ಸತ್ಯ, ಐ ಆಮ್ ದ ಟ್ರೂತ್. ಹಾಗಾದರೆ ಆರಾಧನೆ ಆತನಲ್ಲಿ ಆಗಿರಬೇಕು. ಇನ್ನು ಯೋಹಾನ 17:17ರಲ್ಲಿ ಆತನು ಒಂದು ಮಾತು ಹೇಳ್ತಾನೆ. ಯೋಹಾನ 17:17ರಲ್ಲಿ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಪಡಿಸು, ನಿನ್ನ ವಾಕ್ಯವೇ ಸತ್ಯವು. ನಿನ್ನ ವಾಕ್ಯವೇ ಸತ್ಯವು. ಹಾಗಾದ್ರೆ ವಾಕ್ಯ ಸತ್ಯ. ಆರಾಧನೆ ಹೇಗಿರಬೇಕು? ಸತ್ಯಕ್ಕನುಗುಣವಾಗಿ, ಅಂದರೆ ಯೇಸು ಕ್ರಿಸ್ತನ ಮೂಲಕ ದೇವರ ವಾಕ್ಯಕ್ಕನುಗುಣವಾಗಿರಬೇಕು. ಅಲ್ಲಿ ದೇವರ ವಾಕ್ಯಕ್ಕೆ ಒಂದು ಪ್ರಶಸ್ತಿ ಇದೆ. ಇದನ್ನು ನಾವು ವ್ಯಕ್ತವಾಗಿ ಅರ್ಥ ಮಾಡಿಕೊಳ್ಳಬೇಕು. ವಾಕ್ಯಕ್ಕನುಗುಣವಾಗಿ ದೇವಜನರು ಕೂಡಿ ಬಂದಾಗ ಆ ಸ್ಥಳವೇ ನಿಜವಾದ ಯಜ್ಞವೇದಿ. ಅಲ್ಲದೆ ಒಂದು ಪರಿಶುದ್ಧ ಸ್ಥಳ ಅಂತದ್ದೇನೂ ಇಲ್ಲ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ನಡುವಿನಲ್ಲಿ, ಅದು ವಾಕ್ಯಕ್ಕನುಗುಣವಾಗಿರಬೇಕು. ಆದ್ದರಿಂದ ಪ್ರಿಯರೇ, ದೇವರನ್ನು ಆರಾಧಿಸುವವರು ಆ ಚರ್ಚಿನಲ್ಲಿ ಮಾಡಿದರೆ ಅಥವಾ ಈ ಬೆಟ್ಟದಲ್ಲಿ ಮಾಡಿದರೆ, ಇನ್ನು ಕೆಲವರು ಯೆರೂಸಲೇಮಿಗೆ ಹೋಗಿ ಈಗ ಆರಾಧನೆ ಮಾಡುವವರಿದ್ದಾರೆ. ಹೊಸ ಪದ್ಧತಿ ಅಲ್ಲ, ಟೂರಿಸಂ ಡೆವಲಪ್ಮೆಂಟ್ ಅಲ್ಲಿ ಬರುವಂತದ್ದು. ಯೆರೂಸಲೇಮಲ್ಲಿ ಹೋಗಿ ಆರಾಧನೆ ಮಾತ್ರ, ಅಲ್ಲಿ ಯೋರ್ದಾನಲ್ಲಿ ಹೋಗಿ ಎರಡನೇದಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಇದ್ದಾರೆ. ಬಿಡಿ, ಅಲ್ಲಿಗೆ ಇಳಿದು ಹೋಗೋದಿಲ್ಲ. ಈಗ ಹೊಸ ಒಡಂಬಡಿಕೆಯ ಸಭೆಯ ಆರಾಧನೆ ಎಂಬುದಾಗಿ ಹೇಳಿದರೆ, ಎಲ್ಲಿ ವಿಮೋಚಿಸಲ್ಪಟ್ಟ ದೇವಜನರು ವಾಕ್ಯಕ್ಕನುಗುಣವಾಗಿ ಕೂಡಿ ಬರುತ್ತಾರೋ ಅದೇ ಯಥಾರ್ಥವಾದ ಯಜ್ಞವೇದಿ. ಅಲ್ಲಿ ಅವರು ಆರಾಧಿಸಬೇಕು.
ಇನ್ನು ಮೂರನೇದಾಗಿ ಪರಿಪೂರ್ಣವಾದ ಸಮರ್ಪಣೆ. ಆದಿಕಾಂಡ 22ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಒಂದು ಪರಿಪೂರ್ಣ ಸಮರ್ಪಣೆಯನ್ನು ನಾವು ನೋಡುವರಾಗಿದ್ದೇವೆ. ಆ ಪರಿಪೂರ್ಣ ಸಮರ್ಪಣೆ ಅಂತ ಹೇಳಿದ್ರೆ ಅಬ್ರಹಾಮನಿಗೆ ಅತ್ಯಂತ ಬೆಲೆಯುಳ್ಳದ್ದು ಅವನ ಮಗನಾದ ಇಸಾಕನು. ಆ ಮಗನನ್ನು ಆತನು ಸಮರ್ಪಿಸಿದ ಮೇಲೆ ಇನ್ನು ಏನೂ ಇಲ್ಲ. ಈ ದೇವರ ಪ್ರೀತಿಯ ಬಗ್ಗೆ ಓದುವಾಗ ನಾವು ನೋಡುತ್ತೇವೆ, ಮಗನನ್ನೇ ಕೊಟ್ಟ ಮೇಲೆ ಆತನು ಉಳಿದದನ್ನು ಕೊಡದೇ ಇರುವನೆಂಬುದಾಗಿ. ಒಬ್ಬ ವ್ಯಕ್ತಿ ತಾನು ಪ್ರೀತಿಸುವ ಮಗನನ್ನು ಕೊಡುವುದು ಅಂದರೆ ಅದು ಪೂರ್ಣ ಸಮರ್ಪಣೆಯ ಒಂದು ನೆರಳಾಗಿದೆ. ಅದರಿಂದ ಆರಾಧನೆ ಎಂಬುದಾಗಿ ಹೇಳಿದರೆ ನಾವು ಅತೀ ಹೆಚ್ಚು ಬೆಲೆ ಕಲ್ಪಿಸುವ ನಮ್ಮ ಜೀವಿತದ ಭಾಗವನ್ನು ಆತನ ಮುಂದೆ ಅರ್ಪಿಸುವಂಥದ್ದು, ಅದು ವ್ಯಕ್ತವಾಗಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ. ಹಾಗಾದ್ರೆ ಮೂರನೇದಾಗಿ ಅಬ್ರಹಾಮನ ಆರಾಧನೆಯಲ್ಲಿ ಕಾಣುವಂಥದ್ದು ಒಂದು ಪರಿಪೂರ್ಣ ಸಮರ್ಪಣೆ ಇರಬೇಕು. ನನಗೋಸ್ಕರ ಇನ್ನು ನಾನು ಏನು ಬಾಕಿ ಇಟ್ಟುಕೊಂಡಿಲ್ಲ. ಆಲ್ ಟು ಜೀಸಸ್ ಐ ಸರೆಂಡರ್ ನಾವು ಹಾಡ್ತೇವಲ್ವಾ? ಯಥಾರ್ಥವಾಗಿ ಎಲ್ಲ ಸರೆಂಡರ್ ಮಾಡಿದ್ದೇವ? ಇಲ್ಲ. ಇನ್ನು ನಾಲ್ಕನೇದಾಗಿ ಅಬ್ರಹಾಮನ ಆರಾಧನೆಯಲ್ಲಿ ಕಾಣುವಂಥದ್ದು ದೇವರಿಗೆ ಮೆಚ್ಚುಗೆಯಾದ ಯಜ್ಞ. ಆ ಒಂದು ಆರಾಧನೆ ಅಥವಾ ಯಜ್ಞದಲ್ಲಿ ದೇವರು ಮೆಚ್ಚಿದನು ಬಹಳ ವ್ಯಕ್ತವಾಗಿ ನಾವು ನೋಡುವಂಥದ್ದು. 22ನೇ ಅಧ್ಯಾಯದ ಆದಿಕಾಂಡ 22ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಅಲ್ಲಿ ದೇವರ ಮಾತು ಅಬ್ರಹಾಮನಿಗೆ ಬರುತ್ತದೆ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು. ಆದ್ರೆ ಅಬ್ರಹಾಮನ ಆರಾಧನೆಯಲ್ಲಿ ಮುಗೀತು. ಅಬ್ರಹಾಮನ ಆರಾಧನೆ ಅದನ್ನು ಶ್ಲಾಘಿಸಿದವನು, ಮೆಚ್ಚಿದವನು ಯಾರು? ದೇವರು. ಆ ಸರ್ಟಿಫಿಕೇಟ್ ದೇವರಿಂದ ಬರಬೇಕು, ಮನುಷ್ಯನಿಂದಲ್ಲ. ಇವತ್ತಿನ ದಿವಸಗಳಲ್ಲಿ ಅನೇಕ ಆರಾಧನೆ ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ. ಮನುಷ್ಯರು ಏನು ಹೇಳುತ್ತಾರೆ, ಅವರ ಅಭಿಪ್ರಾಯವೇನು, ಅದಕ್ಕೆ ಇಲ್ಲಿ ಸ್ಥಾನವಿಲ್ಲ. ನನ್ನ ಆರಾಧನೆ ಅಥವಾ ನಮ್ಮ ಆರಾಧನೆ, ನಮ್ಮ ಸಭೆಯ ಆರಾಧನೆ ಕುರಿತು ದೇವರು ಏನು ಹೇಳುತ್ತಾನೆ, ಮನುಷ್ಯರು ಏನ್ ಬೇಕಾದ್ರೂ ಹೇಳಲಿ. ಇಲ್ಲಿ ಅಬ್ರಹಾಮನ ಒಂದು ಆರಾಧನೆಯನ್ನು ಮಾಡಿದ ಮೇಲೆ ದೇವರು ಅದರ ಬಗ್ಗೆ ಹೇಳುವಂಥದ್ದು, ಈಗ ನಿನಗೆ ನನ್ನಲ್ಲಿ ಭಯಭಕ್ತಿ ಉಂಟು ಎಂಬುದಾಗಿ ನನಗೆ ಗೊತ್ತಾಯಿತು. ನಾವು ಒಂದೊಂದು ಆರಾಧನಾ ಕೂಟವಾದ ಮೇಲೆ ಕೆಲವರ ಹತ್ರ ಕೇಳಿದೆ, ಬ್ರದರ್ ನಮ್ಮ ಆರಾಧನಾ ಕೂಟ ಹೇಗಿತ್ತು? ಈ ಮನುಷ್ಯರಿಂದ ಅನುಮೋದನೆ ಮತ್ತು ಶ್ಲಾಘನೆ ಅಪೇಕ್ಷಿಸುವ ಆಧುನಿಕ ಆರಾಧಕರು ಬಹಳಷ್ಟಿದ್ದಾರೆ, ಜನರನ್ನ ಖುಷಿಪಡಿಸಲಿಕ್ಕಾಗಿ. ಇನ್ನು ಆರಾಧನೆ ಯಾವ ರೀತಿಯಲ್ಲಿ ಎಂಬಂಥದ್ದು ಮ್ಯೂಸಿಕ್ನೊಂದಿಗೆ ಬೇಕೋ, ಹಾಡುಗಳೊಂದಿಗೆ ಬೇಕೋ, ಪ್ರಾರ್ಥನೆಯಿಂದ ಬೇಕೋ, ಅದೆಲ್ಲ ಮತ್ತೆ ನಾವು ನೋಡೋಣ ಮುಂದಿನ ಸಂದೇಶದಲ್ಲಿ. ಆದ್ರೆ ಜನರನ್ನ ಮೆಚ್ಚಿಸುವುದಕ್ಕಾಗಿ, ಜನರನ್ನ ಆಕರ್ಷಿಸುವುದಕ್ಕಾಗಿ ಹೊಸ ಹೊಸ ವಿಷಯಗಳನ್ನು ಕ್ರೈಸ್ತ ಸಭೆಗಳ ಆರಾಧನೆಗೆ ತಂದು ತೋರುವುದರಿಂದ ದೇವರಿಗೆ ಅದರಿಂದ ಮೆಚ್ಚುಗೆ ಆಗುವುದಿಲ್ಲ. ದೇವರಿಗೆ ಅದರಿಂದ ಮೆಚ್ಚುಗೆ ಆಗೋದಿಲ್ಲ. ದೇವರಿಗೆ ಮೆಚ್ಚುಗೆ ಆಗಬೇಕಾದ್ರೆ ದೇವರು ಹೇಳಬೇಕು. ಕೆಲವರು ಆರಾಧನೆ ಎಲ್ಲ ಆದ್ಮೇಲೆ ಕೆಲವರು ಹೇಳ್ತಾರೆ, ಏನ್ ಸೂಪರ್ ಆರಾಧನೆ ಬ್ರದರ್, ಅವರ ಚರ್ಚೆಗೆ ಹೋದ್ರೆ ಏನ್ ಸೂಪರ್ ರೀ ಇದ್ರಲ್ಲಿ.
ಅಂದ್ರೆ ಸೂಪರ್ ಅಂದ್ರೆ ನೋಡ್ಬೇಕಿದ್ದು ಏನು ಜನರ ಒಂದು ಆರ್ಭಟ, ಅವರ ಕುಣಿದಾಟ, ಅವರ ಶಬ್ದ, ಅಲ್ಲಿರುವ ಲೈಟು, ಅಲ್ಲಿರುವ ಶಬ್ದ, ಅಯ್ಯೋ ಸೂಪರ್ ಆಯ್ತಾ. ಜನರು ಅನುಮೋದನೆ ಕೊಡ್ತಾರೆ, ಜನರು ಶ್ಲಾಘಿಸುತ್ತಾರೆ. ಆದರೆ ಅದು ಮಾತ್ರವಲ್ಲ, ಇವತ್ತು ಜನರನ್ನ ಮೆಚ್ಚಿಸಲಿಕ್ಕಾಗಿ ಹೊಸ ಹೊಸ ಪದ ಪ್ರಯೋಗಗಳು ನಮ್ಮ ಸಭೆಗಳೊಳಗೆ ಸೇರಿಕೊಳ್ಳುತ್ತಾ ಇದೆ. ಆನ್ಲೈನ್ ವರ್ಷಿಪ್, ಡಿಜಿಟಲ್ ವರ್ಷಿಪ್, ರಿಯಲ್ ಟೈಮ್ ವರ್ಷಿಪ್, ಲೈವ್ ವರ್ಷಿಪ್. ಎಲ್ಲಿಂದ ಬಂತ್ರಿ ಈ ಪದಗಳೆಲ್ಲ? ಎಲ್ಲಿಂದ ಬಂತು ಈ ಪದ ಪ್ರಯೋಗಗಳೆಲ್ಲ ನಮ್ಮ ಮಧ್ಯದಲ್ಲಿ? ಯಥಾರ್ಥವಾದ ಆರಾಧನೆ ಎಂಬುದಾಗಿ ವಾಕ್ಯ ಹೇಳುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು ಒಂದೇ ಮಾತು, ಸತ್ಯ ಆರಾಧನೆ, ದ ಟ್ರೂ ವರ್ಷಿಪ್ ಅಷ್ಟೇ. ಅದು ಕರ್ತನು ಹೇಳಿದ ರೀತಿಯಲ್ಲಿ ಆಗಿರಬೇಕು. ಕರ್ತನು ಹೇಳಿದ ರೀತಿಯಲ್ಲಿ ಅಲ್ಲದಿದ್ದರೆ ಟ್ರೂ ಅಲ್ಲದ್ದೆಲ್ಲ ಫಾಲ್ಸ್. ಈ ಸತ್ಯ ಎಂಬಂಥದ್ದು ಯಾವಾಗಲೂ ಒಂದೇ, ಯುನಿಕ್ ಎಂಬುದಾಗಿ ನಾವು ಹೇಳುತ್ತೇವೆ, ಅನನ್ಯವಾದದ್ದು. ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ಸತ್ಯ, ಬೇರೊಂದಿಲ್ಲ. ನಾನು ಉದಾಹರಣೆಗೆ ಯಾವಾಗಲೂ ಹೇಳುವಂತ ಒಂದು ಮಾತು, ಈಗ ನನ್ನ ಹೆಸರು ನಿಮಗೆಲ್ಲ ಗೊತ್ತು, ಜೋಸ್ ಎಂಬುದಾಗಿ. ಅಮೆರಿಕದವರೆಲ್ಲ ಹೊಸೆ ಅಂತ ಕರೀತಾರೆ, ಬಿಡ್ರಿ, ಅದು ಬೇರೆ ವಿಷಯ. ನನ್ನ ಹೆಸರು ಜೋಸ್ ಎಂಬುದಾಗಿ. ಹಾಗಾದ್ರೆ ಈ ನನ್ನ ಹೆಸರಿನ ಬಗ್ಗೆ ಸತ್ಯ ಹೇಳಬೇಕಾದ್ರೆ ಎಷ್ಟು ಮಾತಿದೆ? ಒಂದೇ. ಸುಳ್ಳು ಹೇಳಬೇಕಾದ್ರೆ ಎಷ್ಟು ಬೇಕಾದ್ರೂ ಹೇಳ್ಬೋದಲ್ವಾ? ಮಾರ್ಕ, ಲೂಕ, ಯೋಹಾನ, ಪೌಲ, ತಿಮೋತಿ. ಅವರ ಹೆಸರು ಮಾರ್ಕ, ಅವರ ಹೆಸರು ಲೂಕ, ಅವರ ಹೆಸರು ತಿಮೋತಿ, ಅವರ ಹೆಸರು ಪೌಲ. ಈಗ 100 ಹೆಸರುಗಳನ್ನು ಬೇಕಾದ್ರೆ ಅದರೆಲ್ಲ ಸುಳ್ಳು. ಎಷ್ಟು ಬೇಕಾದ್ರೂ ಸುಳ್ಳುಗಳನ್ನು ಒಂದು ವಿಷಯದ ಬಗ್ಗೆ ಹೇಳ್ಬೋದು, ಸತ್ಯ ಮಾತ್ರ ಒಂದೇ. ಹಾಗಾದ್ರೆ ಇಲ್ಲಿ ಯೇಸು ಕ್ರಿಸ್ತನು ಸತ್ಯ ಆರಾಧಕರು, ದ ಟ್ರೂ ವರ್ಷಿಪರ್ಸ್ ಎಂಬುದಾಗಿ ಹೇಳಿದ್ದು ಅದು ಒಂದೇ. ಇಲ್ಲಿ ಸತ್ಯವಲ್ಲದ ಆರಾಧನೆಗಳು ನಡೆಯುತ್ತಾ ಇರುವುದರಿಂದಲೇ ಸತ್ಯ ಆರಾಧನೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಆ ಪದ ಪ್ರಯೋಗವನ್ನ ಅಲ್ಲಿ ಆತನು ಉಪಯೋಗಿಸಿದ್ದಾನೆ. ಈ ಅಬ್ರಹಾಮನ ಆರಾಧನೆಯ ಕೊನೆ ಹೇಗೆ? ಅದರ ಕೊನೆ ದೇವರಿಂದ ಒಂದು ದೊಡ್ಡ ಆಶೀರ್ವಾದ ಅವನಿಗುಂಟಾಯಿತು. ಆದಿಕಾಂಡ 22ನೇ ಅಧ್ಯಾಯದ 16ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ನಾವು ನೋಡುವುದಾದರೆ, ಯೆಹೋವನು ನುಡಿದದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರೋ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನ ಆಣೆಯಿಟ್ಟು ಹೇಳಿದ್ದಾನೆ ಅಂದನು. ಇದಕ್ಕೆಲ್ಲ ಕಾರಣವೇನು? ದೇವರ ವಾಕ್ಯಕ್ಕನುಗುಣವಾದ ಆರಾಧನೆ. ಸತ್ಯವೇದಕ್ಕನುಗುಣವಾದ ಆರಾಧನೆಯು ಸ್ವಯಂ ಸಂತೃಪ್ತಿಗೋಸ್ಕರ ಅಲ್ಲ. ಸತ್ಯವೇದಕ್ಕನುಗುಣವಾದ ಆರಾಧನೆಯು ಸ್ವಯಂ ಕಲ್ಪಿತ ರೀತಿಗಳಲ್ಲಿಯೂ ಅಲ್ಲ. ಸತ್ಯವೇದಕ್ಕನುಗುಣವಾದ ಆರಾಧನೆಯು ಮನುಷ್ಯರನ್ನು ಮೆಚ್ಚಿಸುವುದಕ್ಕೋಸ್ಕರವೂ ಅಲ್ಲ. ಸತ್ಯವೇದಕ್ಕನುಗುಣವಾದ ಆರಾಧನೆಯ ಕೊನೆಯಲ್ಲಿ ಒಂದೇ ಪ್ರಶ್ನೆ, ದೇವರು ಈ ಆರಾಧನೆಯಲ್ಲಿ ಮೆಚ್ಚಿದ್ದಾನೆ. ವೈಯಕ್ತಿಕ ಆರಾಧನೆ ವಿಷಯ ಬಿಡಿ, ಹೆಚ್ಚು ಸಮಯ ಇಲ್ಲ. ಆದ್ರೆ ನಾವೆಲ್ಲ ಗುಂಪಾಗಿ ಸೇರಿ ಬಂದು, ಸಭೆಯಾಗಿ ಸೇರಿ ಬಂದು, ವಿಶೇಷವಾಗಿ ಬ್ರದರನ್ಸ್ ಎಂಬುದಾಗಿ ಕರೆಯಲ್ಪಡುವರು, ಪ್ರತಿ ಭಾನುವಾರವೂ ನಾವು ಬಂದು ಆರಾಧಿಸೋಣ ಎಂಬುದಾಗಿ ಎಲ್ಲ ಹೇಳುತ್ತೇವೆ. ಮುಂದಿನ ಸಂದೇಶದಲ್ಲಿ ಅದನ್ನು ಸ್ವಲ್ಪ ವಿವರಿಸ್ತೇನೆ. ಆದ್ರೆ ಅಲ್ಲಿ ನಾವು ತಿಳ್ಕೊಳ್ಬೇಕಾದ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಒಂದೊಂದು ವಾರವೂ ನಾವು ಬಂದು ಆರಾಧನೆ ಮುಗಿದ ಮೇಲೆ ಒಂದು ಪ್ರಶ್ನೆ ನಮ್ಮೊಂದಿಗೆ ಹಾಕೊಳ್ಬೇಕು, ಕರ್ತನು ಇದರಲ್ಲಿ ಮೆಚ್ಚಿದ್ದಾನೆ.
ಅಥವಾ ಇದಕ್ಕಿಂತಲೂ ಸ್ವಲ್ಪ ಉತ್ತಮ ರೀತಿಯಲ್ಲಿ ನಾನು ಕರ್ತನನ್ನು ಆರಾಧಿಸಬಹುದಾಗಿತ್ತು. ಆದರೆ ಮಾತ್ರ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಉಂಟಾಗುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ನನ್ನ ಈ ಸಂದೇಶದ ಮಾತುಗಳನ್ನು ಮುಗಿಸುತ್ತೇನೆ. ನಾನು ಪೂರ್ತಿ ಸಮಯ ತಗೊಳ್ಳಿಲ್ಲ, ಆದರೆ ಮುಂದಿನ ಸಂದೇಶದಲ್ಲಿ ಪೂರ್ತಿ ಸಮಯ ಈಗ ಬಿಟ್ಟದ್ದನ್ನು ಸೇರಿಸಿ ತಗೊಳ್ತೇನೆ, ಯಾಕಂದ್ರೆ ತುಂಬಾ ವಿಷಯ ಇಲ್ಲಿ ಹೇಳಲಿಕ್ಕಿದೆ. ಅಬ್ರಹಾಮನ ಆರಾಧನೆಯಿಂದ ನಾವು ಕಲಿತುಕೊಂಡ ಪಾಠಗಳು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಾವು ನಮ್ಮ ಆರಾಧನಾ ಜೀವಿತದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಬೇಕು. ಅದು ಅನುಕರಣೆ ಅಲ್ಲ, ಆತ್ಮಿಕ ಸತ್ಯಗಳ ಅನುಷ್ಠಾನ. ಅದಕ್ಕೋಸ್ಕರ ದೇವರು ಸಹಾಯ ಮಾಡಲಿ. ನಮ್ಮ ಯಥಾರ್ಥವಾದ ಆರಾಧನೆ ಹೇಗಿರಬೇಕು ಎಂಬುದನ್ನ ಮುಂದಿನ ಸಂದೇಶಗಳಲ್ಲಿ ನಾವು ನೋಡುತ್ತಾ ಬರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ